ಕರೆಕ್ಟ್ ರೇಟಿಗೆ ನಮಗ್ ಕೊಡಂಗಿಲ್ಲ. ಆದ್ರೆ ಅದನ್ನ ತಗೊಂಡ್ ಹೋಗಿ ಬೇರೆದಾರು ಮಾಡ್ತಾರ ಅಂದ್ರೆ ನಮಗಿಂತ 2 ಪಟ್ಟು ಅವ್ರ ಹೆಸರು ರೂಮ್ನೆ ಕುತ್ಕೊಂಡು ಲಾಭ ತಗೋತಾರ ಅಂತಂದ್ರೆ ನಮ್ಮ ಪರಿಸ್ಥಿತಿ ಏನನ್ನುವಂಥದ್ದು ಒಬ್ಬರು ವಿಚಾರ ಮಾಡ್ಬೇಕಲ್ಲ. ಆ ಹಿನ್ನೆಲೆ ಒಳಗೆ ನಮ್ಮ ರೈತರಿಗೆ ಒಂದಿಷ್ಟು ನೀವು ಎಲ್ಲಾ ಭಾಗ್ಯ ಕೊಟ್ಟಂಗೆ ನಮ್ಮ ರೈತರು ಕರೆಕ್ಟ್ ಒಂದಿಷ್ಟು ಅವ್ನು ಬೆಳೆದ ಬೆಲೆಗೆ ಏನಾದ್ರು ಒಂದಿಷ್ಟು ಒಳ್ಳೆ ಬೆಲೆಯನ್ನು ಕೊಟ್ಟು ಬಿಟ್ರೆ ಹೊಳ್ಳಿ ಸರ್ಕಾರಕ್ಕೆ ರೊಕ್ಕ ಕೊಡುವಷ್ಟು ಮಟ್ಟಿಗೆ ನಮ್ಮ ರೈತರು ದೊಡ್ಡವರದಾರ ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಹೇಳ್ತಾ ಮತ್ತೆ ವಿಶೇಷವಾಗಿ ಅಜ್ಜವ್ರು ಮಾತಾಡ್ತಾರ. ತಮ್ಮ ಹೋರಾಟ ಹಿಂಗೆ ಇರಬೇಕು. ಈ ಟೈಮ್ದೊಳಗೆ ತಾವು ಒಟ್ಟ ಕದಲುವಂತ ಪ್ರಯತ್ನವನ್ನ ಮಾಡಕ್ ಹೋಗ್ಬಾರ್ದು. ಕಾರಣ ಏನು ಅಂತಂದ್ರೆ ಇರ್ಲಿ ಸ್ವಲ್ಪ ಸಮಾಧಾನ. ಹೌದು ಹೊಡ್ರಿ ಅವಂಗ ಚಪ್ಪಾಳಿ ಹೊಡ್ರಿ ಅವಂಗ ಹೊಡ್ರಿ. ಹುಚ್ಚಾನ್ ಹುಚ್ಚ ಬಾಳೆಯವ್ರಿ ಏನ್ ಮಾಡೋದು ಪಾಪ. ಕಾರಣ ಏನು ಅಂತಂದ್ರೆ ಅವನು ಹೇಳೋದು ಕರೆನೇ ಐತ್. ಮತ್ತ ಕಾರಣ ಇಷ್ಟ ಇರ್ಲಿ ಒಂದ್ ಸ್ವಲ್ಪ ಮೈಕ್ ಕೊಡ್ತೀನಿ ಬರ್ರಿ ಮ್ಯಾಗ. ಏನ್ ಹೇಳ ಏನೋ ತಪ್ಪಿಸಿ ಬಿಟ್ಟು ಲೋ ಮರ ಏನಂದವ ಏನೋ ಒಂದ್ ಹೋಗದಾಗ ಹೊಂಟಿದ್ದು ಏನಿಲ್ಲ ಕೇಳ್ರಿಲ್ಲ. ಅವ್ರೇನ್ ತಪ್ಪ ಹೇಳಕತ್ತಿಲ್ಲ, ಕರೆನ ಹೇಳಕತ್ತಾರ. ಕಾರಣ ಇಷ್ಟ, ನಮ್ಮ ದೇಶ ಯಾವಾಗಲೂ ಕೃಷಿಕ ಸಮಾಜವನ್ನ ಪ್ರಧಾನವಾಗಿ ಇಟ್ಕೊಂಡಿರ್ತಕ್ಕಂಥ ದೇಶ. ಇದು ಋಷಿ ಪ್ರಧಾನ, ಇದು ಕೃಷಿ ಪ್ರಧಾನವಾಗಿರ್ತಕ್ಕಂಥ ದೇಶ. ನಮ್ಮ ರೈತರಿಗೆ ಬಹಳ ದೊಡ್ಡ ಬೆಲೆ ಐತಿ. ನಮಗ್ ಗೊತ್ತೈತಿ ಅದು. ನಮಗ್ ಗೊತ್ತಿರ್ಲಿ, ನಮ್ಮ ರೈತರ ಹೊಲದ ಹೆಸರಿನೊಳಗೆ ಕೇವಲ 1 ಎಕರೆ ಹೊಲ ಇದ್ರೂ ಸಹಿತ ನಮ್ಗೇನಂತ ಕರೀತಾರ? ಲ್ಯಾಂಡ್ ಲಾರ್ಡ್ ಅಂತ ಕರೀತಾರ ನಮ್ಮನ್ನ. ಇದನ್ನ ತಲೆಗೆ ನೀವೆಲ್ಲರೂ ಲ್ಯಾಂಡ್ ಲಾರ್ಡ್ ಅಂತ ಯಾರಿಗೆ ಕರೀತಾರ ಅಂತ ಮಾಡ್ರಿ ನೀವು. ಹೊಲ ಅವನ ಹೆಸರು 10 ಗುಂಟೆ ಎಕರೆ ಹೊಲ ಇರ್ಲಿ, ಆತನಿಗೆ ಲ್ಯಾಂಡ್ ಲಾರ್ಡ್ ಅಂತ ಕರೀತಾರೆ, ಹೊರತಾಗಿ ಮತ್ತೊಬ್ಬರಿಗೆ ಕರೆಯಕ್ ಸಾಧ್ಯ ಇಲ್ಲ. ನಮಗ್ ಗೊತ್ತಿರ್ಲಿ ಎಷ್ಟು ಅದ್ಭುತ ಶಕ್ತಿ ನಮಗ್ ಕೊಟ್ಟಾನ ತಾಯಿ ಭಗವಂತ ಅಂತಂದ್ರ, ನೀವು 1 ಕೆಜಿ ಬಂಗಾರವನ್ನ ನೀವು ಒಂದ ಜಗದಾಗ 1 ವರ್ಷ ಇಟ್ರಿ ಅಂದ್ರೆ 1 ಗುಂಜಿ ಕಮ್ಮಿ ಆಕೈತಂದ್ರೆ. 1 ಕೆಜಿ ಬಂಗಾರ ಒಂದ ಜಗದಾಗ 10 ಇಟ್ರೆ 1 ಗುಂಜಿ ಕಮ್ಮಿ ಆಕೈತಿ. ಅದ ಒಂದಿಷ್ಟು ಬಂಗಾರದಂತ ಚಲೋ ಕಾಳುಗಳನ್ನ ತೆಗೆದುಕೊಂಡು ಬಿಟ್ಟು ಆ ಭೂಮಿ ತಾಯಿ ಹೊಟ್ಟಾಗ ಹೋಗಿ 3 ತಿಂಗಳು ಇಟ್ಟು ಬಂದು ಬಿಟ್ರೆ 3 ಕಾಳನ್ನ ಹೊಳ್ಳಿ 3 ಕ್ವಿಂಟಲ್ ಕಾಳು ಕೊಡುವಂತ ತಾಕತ್ತು ಭೂಮಿ ತಾಯಿ ಐತಿ. ಆ ಕಾಳು ನಮ್ಮ ಕೈಯಾಗ ಬಂದಾಗ ನಾವೇನು ಪಟ್ಟಿವಲ್ಲ ಕಷ್ಟ. ಎಲ್ಲದಕ್ಕೊಂದು ದರ ನಿಗದಿ ಐತಲ್ರಿ, ಎಲ್ಲದಕ್ಕೊಂದು ನಿಗದಿ ಐತಲ್ಲ. ಒಂದು ಯಾವ್ದಾದ್ರು ಸಣ್ಣ ಸೋಪಿನ ಬಾಕ್ಸ್ ತಗೊಂಡು ಬಂದ್ರೆ ಅಂದ್ರೆ ಅದಕ್ಕೆ ಫಸ್ಟ್ ದರ ನಿಗದಿ ಮಾಡ್ಯಾರ. ಮತ್ತೊಂದು ಯಾವ್ದಾದ್ರು ಮೆಡಿಕಲ್ ಹೋದ್ರೆ ಅದಕ್ಕೂ ಫಸ್ಟ್ ದರ ನಿಗದಿ ಮಾಡ್ಯಾರ. ಎಲ್ಲದಕ್ಕೂ ದರ ನಿಗದಿ ಮಾಡಿ ಹೊರಗೆ ಮಾರ್ಕೆಟ್ನಾಗ ಬರ್ತೈತೆ ಅಂದ್ರ ನಮ್ಮ ರೈತ ಬೆಳೆದಿದ್ದು ಒಂದು ದಿವಸ ಅವನ ದರ ಫಿಕ್ಸ್ ಮಾಡ್ಕೊಂಡು ನನ್ನ ರೇಟ್ ಇಷ್ಟ ಐತಿ ತಗೋ ಅನ್ನುವಷ್ಟು ಮಟ್ಟಿಗೆ ಯಾವ ಸರ್ಕಾರದೊಳಗೆ ಆದ್ಯತೆ ಸಿಗುತ್ತದ ಅವಾಗ ರೈತರ ಪರಿಸ್ಥಿತಿ ಬದಲಾಕೈತೆ ಅನ್ನುವಂತದ್ದನ್ನ ಅಪೇಕ್ಷೆಯನ್ನು ಈ ಸಂದರ್ಭದೊಳಗೆ ವ್ಯಕ್ತಪಡಿಸೋದಕ್ಕೆ ಇಚ್ಛೆ ಪಡ್ತೇನೆ. ಅದಕ್ಕೆ ಇಲ್ಲಿ ಹೇಳುವಂತದ್ದೇನಪ್ಪಾ ಅಂತಂದ್ರೆ, ಬಹುತೇಕ ಬೆಟ್ಟದೊಳಗೆ ಕುತ್ಕೊಂಡು ದೊಡ್ಡ 20 ವರ್ಷ ತಪಸ್ಸು ಮಾಡಿರುವಂತ ಯೋಗಿಗೆ ಎಷ್ಟು ಬೆಲೆ ಐತಿ ಅಷ್ಟೇ ಬೆಲೆ ಯಾರಿಗೆ ಐತಂದ್ರೆ ಹೊಲದೊಳಗೆ ಉತ್ತಮವಾಗಿರ್ತಕ್ಕಂಥ ಉಳುಮೆಯನ್ನ ಮಾಡಿಕೊಂಡು ನೇಗಿಲವನ್ನು ಹಿಡ್ಕೊಂಡು ಯಾರು ಬಾಡೆ ಮಾಡಕತ್ತಾರ ಅಂತವನು ಸಹಿತ ಯೋಗಿನ ಆಗಿನೇ ಜೀವನ ಮಾಡಕತ್ತಾನ ಅನ್ನುವಂಥದ್ದನ್ನ ನಾವೆಲ್ಲ ಅರ್ಥ ಮಾಡ್ಕೊಂಡು ಈ ಒಂದು ರೈತರ ಅಳಲನ್ನ ನಮ್ಮ ಸರ್ಕಾರ ಬೇಗನೆ ಅಚ್ಚೆತ್ತುಕೊಂಡು ನಮ್ಮ ರೈತರು ಹೊರಗೆ ಬಂದು ತಮ್ಮ ಎಲ್ಲಾ ಕೆಲಸ ಕಾರ್ಯಗಳನ್ನ ಬಿಟ್ಟು ಯಾರು ಒಬ್ಬರೇ ಇರ್ತಾವ. ನಮ್ಮ ರೈತ ಒಬ್ಬ ಹೊರಗೆ ಬಂದ ಅಂದ್ರೆ ಬೇರೆದವ್ರು ಬಂದ್ ಮಾಡಿದ್ರೆ ಬೇರೆದವ್ರು ತೊಂದರೆ ಆಗ್ಬೋದು. ಆದ್ರೆ ನಮ್ಮ ರೈತರು ಏನಾದ್ರು ಹೋರಾಟ ಮಾಡಿ ಎಲ್ಲಾ ಬಂದ್ ಮಾಡ್ಕೊಂಡ್ ಬಿಟ್ರೆ ಎತ್ತಿಗೆ ತೊಂದರೆ ಆಕದ, ಆಕಳ ತೊಂದರೆ ಆಕೈತಿ, ಎಮ್ಮಿಗೆ ತೊಂದರೆ ಆಕೈತಿ. ಎಷ್ಟೋ ಮಂದಿಗೆ ಈ ತಾಯಿ ಎದಿ ಹಾಲು ಕುಡಿದು ಬಿಟ್ಟ ಮೇಲೆ ಆಕಳದ ಹಾಲು ಕುಡಿಯುವಂತವ್ರು ಎಷ್ಟೋ ಮಂದಿ ಅದಾರ, ಅಂತವ್ರಿಗೆಲ್ಲ ಬಹಳ ತೊಂದರೆ ಆಕೈತಿ. ಹಾಗಾಗಿ ಮಾಡಬಾರ್ದು. ಶೀಘ್ರದೊಳಗನೆ ನಾವು ಮನವಿ ಮಾಡ್ಕೊಳ್ಳೋದೇನಪ್ಪಾ ಅಂತಂದ್ರೆ, ಅವ್ರೇನು ನ್ಯಾಯಸಮ್ಮತವಾಗಿರ್ತಕ್ಕಂಥ ನಮ್ಮ ಬೇಡಿಕೆಗಳದಾವ ಅವನು ಶೀಘ್ರದೊಳಗೆ ಒದಗಿಸಿ ಮತ್ತೆ ನಮ್ಮ ರೈತರನ್ನ ನಗು ಹಂಗ ಮಾಡಿಬಿಟ್ರೆ ನಿಮ್ಮ ಕುರ್ಚಿದಾಗ ನೀವು ಬಹಳ ಚಂದ ಕುಂದ್ರಾಕ ಸಾಧ್ಯ ಐತೆ ಅನ್ನುವಂತ ಮಾತನ್ನು ಈ ಸಂದರ್ಭದೊಳಗೆ ಎಲ್ಲರಿಗೂ ಸಹಿತ ಹೇಳ್ತಾ, ನಿಮ್ಮ ಒಗ್ಗಟ್ಟು ನಿಮ್ಮ ಪರಿಶ್ರಮ ಹೀಗೆ ಇದ್ದುಕೊಂಡು ನಮ್ಮ ಹೋರಾಟ ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ, ಮನೆಯನ್ನು ಕಟ್ಟಲು ಬೇಕು ಕಲ್ಲು ಕಟ್ಟಿಗೆ ಇಟ್ಟಿಗೆ, ಈ ಬೆಂಬಲ ಬೆಲೆಯನ್ನು ಪಡೆದೇ ತೀರಿಕೊಳ್ಳಲು ಬೇಕು ನಿಮ್ಮೆಲ್ಲರ ಮನಸ್ಸುಗಳು ಒಟ್ಟಿಗೆ ಅನ್ನುವಂತ ಮಾತನ್ನು ನನ್ನ ಮಾತನ್ನ ಮುಗಿಸೋದಕ್ಕಿಂತ ಪೂರ್ವದೊಳಗೆ ನಮ್ಮ ಹಾವೇರಿ ಅಜ್ಜವರು ಮಠದ ಕಾರ್ಯಕ್ರಮ ನಡೆದಾಗ ನಾಳೆ ದೊಡ್ಡ ಕಾರ್ಯಕ್ರಮದೊಳಗೆ ರೈತರಿಗಾಗಿನೇ ಒಂದು ಸಮಾವೇಶ ಮಾಡಕತ್ತಾರ. ಇಲ್ಲೇ ಕುಂತವ್ರು ಎಲ್ಲರೂ ಕೈ ಮೇಲೆ ಎತ್ತಿ ಚಪ್ಪಾಳೆ ಹೊಡೆದು ಹೇಳ್ಬೇಕು, ಅಜ್ಜಾರ ಒಂದ್ ತಡ್ರಿ ಇನ್ನೂ ಹೇಳಿಲ್ಲ
9 ಮಂದಿ ಸ್ವಾಮಿಗಳು ಕರ್ಕೊಂಡು ಬಂದು ನಮಗ್ ನೀವು ಬೆಂಬಲ. ಇವತ್ತು 9 ಮಂದಿ ಎಲ್ಲ ಹಾವೇರಿ ಅಜ್ಜರು ಹೇಳಿದ್ರು 90 ಮಂದಿ ಸ್ವಾಮಿಗಳು ಬಂದು ವೇದಿಕೆ ಮೇಲೆ ಕುಂದಿರ್ತಾರ. ಕಾರಣ ಏನಂದ್ರೆ ಅಂತ ಒಂದು ದೊಡ್ಡ ಶಕ್ತಿ ನಮ್ಮ ಅಜ್ಜರ ಹತ್ರ ಅದ ನೋಡ್ರಿ. ವಿಜಾಪುರದ ಗುಣಗುಮ್ಮಟದಿಂದ ನಮ್ಮ ಸಿದ್ದಾರೂಢ ಅಜ್ಜವ್ರು ಬಂದಾರ, ಅನೇಕ ಮಹಾಸ್ವಾಮಿಗಳು ಬಂದಾರ, ಈ ಸವಣೂರು ಅಜ್ಜವ್ರು, ಹೊಸಕೋಟೆ ಅಜ್ಜವ್ರು ಎಲ್ಲರೂ ಬಂದು ಹೋಗ್ಯಾರ. ಇದನ್ನ ಹೇಳುವಂತ ಉದ್ದೇಶ ಏನು ಅಂತಂದ್ರೆ, ರೈತರಿಗೆ ಕಷ್ಟ ಆಯ್ತು ಅಂದ್ರೆ ಯಾರು ಸಹಿತ ತಮ್ಮ ಕುರ್ಚಿದಾಗ, ನಮಗೂ ಸಹಿತ ನಮ್ಮ ಕುರ್ಚಿದಾಗ ಕುಂದ್ರಕ್ ಆಗೋದಿಲ್ಲ. ನಮ್ಮನ್ನು ಚಂದ ಬದುಕಿಸಿದವ್ರೆ ಇಲ್ಲಿ ಕುಂತ ರೈತರ ಮಹಾತ್ಮರು ನೀವು ಅನ್ನುವಂಥದ್ದನ್ನ ಈ ಸಂದರ್ಭದೊಳಗೆ ಪದೇ ಪದೇ ಹೇಳೋದಕ್ಕೆ ಇಚ್ಛೆ ಪಡುತ್ತಾ, ರೈತರಿಗಾಗಿನೇ ಒಂದು ಅದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಮಾಡ್ತಾರ. ಅಜ್ಜರ ನಿಮ್ಮ ಕಾರ್ಯಕ್ರಮದೊಳಗನೆ ನಮ್ದೆಲ್ಲ ಬೇಡಿಕೆ ಅನ್ನುವಂಥದ್ದು ಈಡೇರಿಕೆ ಆಗಬೇಕು. ಅದು 100% ಆಗತೈತಿ. ನಾವು ರೈತ ಸಮಾವೇಶಕ್ಕೆ ಎಲ್ಲರೂ ಕೂಡ್ಕೊಂಡು ಅದ್ಭುತವಾಗಿ ರೈತ ಸಮಾವೇಶವನ್ನ ಮಾಡಿ ಹಾವೇರಿ ಜಿಲ್ಲಾ ರೈತ ಸಮಾವೇಶ ಅನ್ನೋ ಹಂಗ ಕಾರ್ಯಕ್ರಮ ಮಾಡ್ತೀವಿ ಅಂತ ಒಂದು ಜೋರಾಗಿ ಕೈ ಮೇಲೆ ಎತ್ತಿ ಚಪ್ಪಾಳೆಯನ್ನು ತಟ್ಟಿ ನಾವೆಲ್ಲರೂ ಜಯ ಜವಾನ್, ಜಯ ಜವಾನ್, ಜಯ ಜವಾನ್, ರೈತರ ಹೋರಾಟಕ್ಕೆ ನಮಸ್ಕಾರ.